ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯ್ಕ, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ವೀಕ್ಷಕರೇ, ಮಳೆಗಾಲ ಆರಂಭವಾಗಿದೆ. ಈಗಾಗಲೇ 15 ದಿನಗಳ ಹತ್ರ ಬಂತು ಮಳೆಗಾಲ ಆರಂಭವಾಗಿ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಆಗಿರ್ಬೋದು, ಅದೇ ರೀತಿ ಮಲೆನಾಡಲ್ಲಿ ಮಳೆಯ ಆರ್ಭಟ ಜೂನ್ ಆರಂಭದಿಂದಲೇ ಶುರುವಾಗಿರುವಂತದ್ದು. ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ 4-5 ವರ್ಷದಿಂದ ಈಚೆಗೆ ಉತ್ತರ ಕನ್ನಡ ಜಿಲ್ಲೆಯ ಜನರು ಮಳೆಗಾಲ ಬಂತು ಅಂದ್ರೆ ಭಯದ ವಾತಾವರಣದಲ್ಲಿ ಬದುಕುವಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗತ್ತೆ. ಯಾಕಂದ್ರೆ ಇತ್ತೀಚಿನ ವರ್ಷದಲ್ಲಿ ಮಳೆ ಆ ರೀತಿಯಾದಂತ ಒಂದು ವಾತಾವರಣವನ್ನ, ಆತಂಕದ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ಒಂದ್ ಕಡೆ ಪ್ರವಾಹ ಸೃಷ್ಟಿಯಾಗತ್ತೆ. ಇಲ್ಲಿನ ಕಾಳಿ ನದಿ ಪ್ರವಾಹ ಆಗಿರ್ಬೋದು, ಅದೇ ರೀತಿ ಗಂಗಾವಳಿ ನದಿ ಪ್ರವಾಹ, ಹೀಗೆ ಅಘನಾಶಿನಿ ನದಿ ಪ್ರವಾಹ, ಹೀಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು 4-5 ವರ್ಷದಿಂದ ಈಚೆಗೆ ಪ್ರವಾಹ ಪರಿಸ್ಥಿತಿ ಎದುರಿಸಿ ಇಲ್ಲಿನ ಜನರು ಹೈರಾಣಾಗಿ ಹೋಗಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಮಳೆಗಾಲ ಬಂತು ಅಂದ್ರೆ ಒಂದ್ ಕಡೆ ಭಯದ ವಾತಾವರಣ ಇಲ್ಲಿ ಸೃಷ್ಟಿ ಆಗ್ತಾ ಇರುವಂತದ್ದು. ಕಳೆದ 4-5 ವರ್ಷದಲ್ಲಿ ಒಂದ್ ಕಡೆ ಪ್ರವಾಹ ಪರಿಸ್ಥಿತಿ ಜನರು ಎದುರಿಸಿದ್ರೆ, ಇನ್ನೊಂದ್ ಕಡೆ ಗುಡ್ಡ ಕುಸಿದಂತ ಭಯಂಕರ ವಾತಾವರಣವನ್ನ ಕೂಡ ಎದುರಿಸಿದ್ದಾರೆ. ಒಂದ್ ಕಡೆ ಶಿರೂರು ಗುಡ್ಡ ಕುಸಿತ ಘಟನೆ ಆಗಿರ್ಬೋದು, ಕಳೆದ 2021ರಲ್ಲಿ ಯಲ್ಲಾಪುರ ತಾಲೂಕಿನ ಕಳಚೆಯಲ್ಲಿ ಉಂಟಾದ ಗುಡ್ಡ ಕುಸಿತ ಆಗಿರ್ಬೋದು, ಹಾಗೆ ರಾಷ್ಟ್ರೀಯ ಹೆದ್ದಾರಿ 52 ಯಲ್ಲಾಪುರದ ಅರ್ಬೈಲ್ ಬಳಿ ಒಂದು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಉಂಟಾಗಿ ರಸ್ತೆ ಸಂಚಾರ ಬಂದ್ ಆಗಿತ್ತು. ಹಾಗೆ ಅಣಶಿ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿ ಇಲ್ಲೂ ಕೂಡ ರಸ್ತೆ ಸಂಚಾರ ಬಂದ್ ಮಾಡಲಾಗಿತ್ತು. ಹೀಗೆ ಹೆದ್ದಾರಿ ಭಾಗದಲ್ಲಿ ಸಾಕಷ್ಟು ಕಡೆ ಗುಡ್ಡ ಕುಸಿತ ಉಂಟಾಗಿ ಸಾಕಷ್ಟು ಸಮಸ್ಯೆ ಎದುರಿಸಿದ್ರು ಇಲ್ಲಿನ ಜನರು. ಇದು 2021-22ರ ಒಂದು ಪರಿಸ್ಥಿತಿ ಆಗಿತ್ತು. ಅದಾದ ನಂತರ 2024ರಲ್ಲಿ ಪುನಃ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಒಂದು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಉಂಟಾಗಿ ಸಾಕಷ್ಟು ಸಾವು ನೋವು ಆಯ್ತು. ಅದರ ಜೊತೆಗೆ ಒಂದು 15 ದಿನಗಳ ಕಾಲ ರಾಷ್ಟ್ರೀಯ ಹೆದ್ದಾರಿ 66ರ ಸಂಚಾರ, ಅಂದ್ರೆ ಅಂಕೋಲಾದಿಂದ ಕುಮಟಾದವರೆಗಿನ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಬಂದ್ ಮಾಡಲಾಗಿತ್ತು. ಇಲ್ಲಿ ಯಾವುದೇ ರೀತಿಯ ವಾಹನ ಓಡಾಡ್ತಾ ಇರಲಿಲ್ಲ. ಆ ರೀತಿಯಾದಂತ ಒಂದು ದೊಡ್ಡ ಪ್ರಮಾಣದ ಸಮಸ್ಯೆ ಇಲ್ಲಿ ಉಂಟಾಗಿತ್ತು. ಅಂದ್ರೆ ಇವನ್ನೆಲ್ಲ ಪರಿಸ್ಥಿತಿಯನ್ನ ನೋಡಿ ಉತ್ತರ ಕನ್ನಡ ಜಿಲ್ಲಾಡಳಿತ ಒಂದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರನ್ನ ಕರೆಸಿ ಒಂದು ಸರ್ವೆ ಕಾರ್ಯವನ್ನ ಮಾಡಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗ ಆಗಿರ್ಬೋದು, ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿ ಭಾಗ ಆಗಿರ್ಬೋದು, ಹೀಗೆ ಕೆಲವೊಂದು ಕಡೆ ಸರ್ವೆ ಕಾರ್ಯವನ್ನ ಮಾಡಬೇಕು. ಯಾವ್ಯಾವ ಕಡೆ ಗುಡ್ಡ ಕುಸಿಯಬಹುದು, ಯಾವ ಕಡೆ ಆತಂಕದ ವಾತಾವರಣ ಇದೆ ಎನ್ನುವಂತ ಬಗ್ಗೆ ಸರ್ವೆ ಕಾರ್ಯವನ್ನ ಮಾಡಲು ಏನು GSIನವರಿಗೆ ಸೂಚನೆ ಮಾಡಿತ್ತು. ಅದೇ ರೀತಿ GSIನವರು ಸರ್ವೆ ಕಾರ್ಯವನ್ನ ಮಾಡಿದ್ರು. ಆ ಸರ್ವೆ ಕಾರ್ಯದ ವರದಿಯನ್ನ ಉತ್ತರ ಕನ್ನಡ ಜಿಲ್ಲಾಡಳಿತಕ್ಕೆ ಒಪ್ಪಿಸ್ತಾರೆ. ಆ ವರದಿ ಹೇಳುತ್ತೆ, ಬರೋಬ್ಬರಿ 439 ಜಾಗದಲ್ಲಿ ಗುಡ್ಡ ಕುಸಿಯುವಂತ ಒಂದು ಆತಂಕ ಇದೆ ಎನ್ನುವಂತ ಬಗ್ಗೆ. ಇಂಥ ಒಂದು ಆತಂಕದ ಒಂದು ವರದಿ ಈಗ ಉತ್ತರ ಕನ್ನಡ ಜಿಲ್ಲಾಡಳಿತದ ಮುಂದಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಕೂಡ ಈ ವರ್ಷ ತುಂಬಾ ಅಲರ್ಟ್ ಆಗಿರುವಂತದ್ದು. ಅದ್ರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಜನರು ಕೂಡ ಒಂದು ದೊಡ್ಡ ಆತಂಕದ ವಾತಾವರಣದಲ್ಲಿ ಬದುಕ್ತಾ ಇರುವಂತದ್ದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವಾಗ ಬೇಕಾದ್ರೂ ಗುಡ್ಡ ಕುಸಿಯುವಂತ ಒಂದು ಆತಂಕ ಇದೆ ಎನ್ನುವಂತ ಬಗ್ಗೆ GSIನವರು ಈಗಾಗಲೇ ವರದಿಯಲ್ಲಿ ಹೇಳಿದ್ದಾರೆ. ಹೀಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 439 ಜಾಗದಲ್ಲಿ ಗುಡ್ಡ ಕುಸಿಯುವಂತ ಒಂದು ಆತಂಕ ಇದೆ ಎನ್ನುವಂತ ಬಗ್ಗೆ GSI ವರದಿಯಿಂದ ಇಲ್ಲಿನ ಜನರು ಈಗ ಮತ್ತೆ ಆತಂಕತರಾಗಿರುವಂತದ್ದು. ಯಾಕಪ್ಪ ಅಂದ್ರೆ ಕಳೆದ 4 ವರ್ಷದಿಂದ ಈಚೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಭೂಕುಸಿತ ಉಂಟಾಗ್ತಾ ಇದೆ. ವರ್ಷ ಮಳೆಗಾಲದಲ್ಲೂ ಕೂಡ ಭೂಕುಸಿತ ಉಂಟಾಗಿ ಸಾಕಷ್ಟು ಹಾನಿ ಆಗ್ತಾ ಇದೆ. ಜನರು ಜೀವ ಕಳೆದುಕೊಳ್ತಾ ಇದ್ದಾರೆ. ಕಳೆದ 4-5 ವರ್ಷದಿಂದ ಈಚೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗ್ತಾ ಇರುವಂತದ್ದು. ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಗುಡ್ಡ ಕುಸಿತ ಉಂಟಾಗ್ತಾ ಇರುವಂತ ಒಂದು ಹಿನ್ನೆಲೆಯಲ್ಲಿ ಇಲ್ಲಿನ ಜನರು ಈಗ ಆತಂಕದ ವಾತಾವರಣದಲ್ಲಿ ಬದುಕನ್ನ ನಡೆಸ್ತಾ ಇರುವಂತದ್ದು. ಮಳೆಗಾಲ ಯಾಕಾದ್ರೂ ಬರುತ್ತೆ ಎನ್ನುವಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗತ್ತೆ. ಕಳೆದ 4-5 ವರ್ಷದಿಂದ ಆಚೆಗೆ ತೆಗೆದುಕೊಂಡ್ರೆ ಮಳೆ ಬಂತು ಅಂದ್ರೆ ಖುಷಿಯ ವಾತಾವರಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಾಣ ಆಗ್ತಾ ಇತ್ತು. ರೈತರ ಮೊಗದಲ್ಲಿ ಹರ್ಷ ಆಗ್ತಾ ಇತ್ತು. ಕೃಷಿ ಚಟುವಟಿಕೆಗಳು ಗರಿಗೆದರ್ತಾ ಇದ್ವು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ 2020ರಿಂದ ಇತ್ತೀಚಿನ ವರ್ಷಗಳಲ್ಲಿ ತೆಗೆದುಕೊಂಡ್ರೆ ಮಳೆಗಾಲ ಯಾಕಾದ್ರೂ ಬಂತು, ಮಳೆ ಬಂದ್ರೆ ಯಾವುದೇ ರೀತಿಯಾದಂತ ಒಂದು ಹಾನಿ ಸಂಭವಿಸದೇ ಇರಲಿ, ಜನರಿಗೆ ನಷ್ಟ ಮಾಡದೇ ಇರಲಿ ಎನ್ನುವಂತ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಜನರು ಪ್ರಾರ್ಥಿಸುವಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗತ್ತೆ. ಯಾಕಂದ್ರೆ ನಿರಂತರವಾಗಿ
ಇತ್ತೀಚಿನ ವರ್ಷಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭೂಕುಸಿತ ಉಂಟಾಗುವಂತ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಅದ್ರ ಜೊತೆಗೆ ಪ್ರವಾಹ ಪರಿಸ್ಥಿತಿ ಎದುರಾಗುತ್ತೆ. ಹೀಗೆ ಸಾಕಷ್ಟು ಸಮಸ್ಯೆಗಳು ಇಲ್ಲಿ ಎದುರಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜನರು ಮಳೆಗಾಲ ಬಂತು ಅಂದ್ರೆ ಭಯದ ವಾತಾವರಣದಲ್ಲಿ ಬದುಕುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದಕ್ಕೆಲ್ಲ ಕಾರಣಗಳು ಈ ರೀತಿಯಾದಂತ ಪ್ರಕೃತಿಯ ಮುನಿಸು, ಒಂದು ಗುಡ್ಡ ಕುಸಿದಂತ ಘಟನೆಗಳು, ಅದೇ ರೀತಿ ಪ್ರವಾಹ ಪರಿಸ್ಥಿತಿಯಂತ ಘಟನೆಗಳು. ಈಗಾಗಲೇ 439 ಕಡೆ ಏನು ಗುಡ್ಡ ಕುಸಿತ ಆಗುವಂತ ಒಂದು ಆತಂಕದ ವಾತಾವರಣ ಇದೆ ಅಂತ GSIನವರು ಏನು ವರದಿ ನೀಡಿದ್ದಾರೋ ಆ ಜಾಗದೆಲ್ಲ ಎಲ್ಲಾ ಕಡೆ ಅಲರ್ಟ್ ಆಗಿರಲು ಉತ್ತರ ಕನ್ನಡ ಜಿಲ್ಲಾಡಳಿತ, ತಾಲೂಕು ಆಡಳಿತಕ್ಕೆ ಈಗಾಗಲೇ ಸೂಚನೆಯನ್ನ ನೀಡಿರುವಂತದ್ದು. ಈಗ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಹೊಸದಾಗಿ GSI ಇಂದ ಯಾವುದೂ ಅಸೆಸ್ಮೆಂಟ್ ಆಗಿಲ್ಲ. ಹಿಂದೆ ಏನು GSI ಇಂದ ನಮ್ಗೆ ಪ್ರಾಬಬಲ್ ಇಷ್ಟು ಕಡೆ ಇಶ್ಯೂ ಆಗ್ಬೋದು ಅಂತ ಕೊಟ್ಟಿದ್ದಾರೋ ಸೇಮ್ ಥಿಂಗ್ ಕಂಟಿನ್ಯೂ ಆಗ್ತಾ ಇದೆ. ಅದಕ್ಕೆ ನಾವು ಪ್ರಿಪರೇಷನ್ ವರ್ಕ್ ಅನ್ನು ಲಾಸ್ಟ್ ಇಯರ್ ಮಾಡಿದೀವಿ, ಈ ವರ್ಷ ಕೂಡ ಮಾಡಿದೀವಿ. ಸೊ ಆ ರಿಪೋರ್ಟ್ ಪ್ರಕಾರ GSI ಕೊಟ್ಟಿರುವ ರಿಪೋರ್ಟ್ ಪ್ರಕಾರ 439 ಪ್ರಾಬಬಲ್ ಲ್ಯಾಂಡ್ಸ್ಲೈಡ್ ಆಗೋ ಲೊಕೇಶನ್ಸ್ ಇದೆ ಅಂತ ನಮ್ಗೆ ತಿಳಿಸಿದ್ರು. ಸೊ ಇಷ್ಟು ಕಡೆ ಕೂಡ ಪ್ರತಿ ವರ್ಷ ಮಾಡೋ ತರ ಸ್ಪಾಟರ್ಸ್ ಅನ್ನು ಆಲ್ರೆಡಿ ಐಡೆಂಟಿಫೈ ಮಾಡಿದೀವಿ. ಅವ್ರದ್ದು ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಒನ್ಸ್ ಈಗ ಮಳೆ ಸ್ಟಾರ್ಟ್ ಆದ ತಕ್ಷಣ ಪ್ರತಿದಿನ ಅವರು 2 ಬಾರಿ ನಮಗೆ ಕಂಟಿನ್ಯೂಸ್ ಆಗಿ ಫೋಟೋಸ್ ಅಪ್ಡೇಟ್ ಮಾಡ್ತಾರೆ. ಅವ್ರದ್ದು ಟ್ರೈನಿಂಗ್ ಕೂಡ ಈಗ ಮಂಡೇ, ಟ್ಯೂಸ್ಡೇ, ವೆನೆಸ್ಡೇ ನಾವು ಹಾಕಿದೀವಿ. ಸೊ ಅದು ಟ್ರೈನಿಂಗ್ ಆದ ತಕ್ಷಣ ಆ ಒಂದು ವರ್ಕ್ ಸ್ಟಾರ್ಟ್ ಆಗುತ್ತೆ. ಲ್ಯಾಂಡ್ ಸ್ಲೈಡ್ ಸಂಬಂಧಪಟ್ಟಂತೆ ಹೈವೇನಲ್ಲಿ ಎಂಟೈರ್ NH ಅಲ್ಲೂ ಕೂಡ ಸುಮಾರು ಪ್ರಾಬಬಲ್ ಲೊಕೇಶನ್ಸ್ ಒಂದು 6-7 ಲೊಕೇಶನ್ಸ್ ನಮಗೆ ಗುರುತಿಸಿ ಕೊಟ್ಟಿದ್ದಾರೆ. ಅಲ್ಲಿ NHI ವತಿಯಿಂದ ಸ್ಪಾಟರ್ಸ್ ಅನ್ನು ಅಲ್ಲಿ ಹಾಕ್ತಾರೆ. ಶಿರೂರಲ್ಲಿ ಏನು 2 years ಬ್ಯಾಕ್ ಆಯ್ತು, ಅಲ್ಲಿ ಗ್ಯಾಬಿಯನ್ ವಾಲ್ ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಕಂಪ್ಲೀಷನ್ ಸ್ಟೇಜ್ ಅಲ್ಲಿ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಸೊ ಆ ಒಂದು ಲೊಕೇಶನ್ ಅಲ್ಲಿ NHI ವರ್ಕ್ ತಗೊಂಡಿದ್ದಾರೆ. ಅದು ಬಿಟ್ಟು ಎಲ್ಲೆಲ್ಲ ನಮ್ಗೆ ಡೇಂಜರ್ ಅಂತ ಅನಿಸ್ತಾ ಇದೆ ನಾವು ಪಟ್ಟಿ ಮಾಡಿ ಅವ್ರಿಗೆ ಶೇರ್ ಮಾಡಿದೀವಿ. ಅಲ್ಲಿ ಅವರು ಖಂಡಿತ ಅವರು ಹ್ಯೂಮನ್ ರಿಸೋರ್ಸ್ ಅನ್ನು ಹಾಕ್ಬೇಕು ಅಂತ ನಮ್ಮ ಕಡೆಯಿಂದ ತಿಳಿಸಿದೀವಿ. ಒಟ್ಟಾರೆ ವೀಕ್ಷಕರೇ, ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಜೂನ್ ಆರಂಭದಿಂದಲೇ ಮಳೆಯ ಆರ್ಭಟ ಶುರು ಆಗಿರುವಂತದ್ದು. ಕರಾವಳಿ ಭಾಗ ಆಗಿರ್ಬೋದು, ಅದೇ ರೀತಿ ಮಲೆನಾಡು ಭಾಗದಲ್ಲಿ ಅದೇ ರೀತಿ ಮಳೆ ಯಾವುದೇ ರೀತಿಯ ಹಾನಿ ಮಾಡದೇ ಇರಲಿ ಎನ್ನುವಂತ ಬಗ್ಗೆಯೂ ಕೂಡ ನ್ಯೂಸ್ 18ನ ಒಂದು ಕಳಕಳಿಯಾಗಿರುವಂತದ್ದು. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಒಂದು ಭೂಕುಸಿತ ಆಗದೇ ಇರಲಿ ಎನ್ನುವಂತ ಬಗ್ಗೆಯೂ ಕೂಡ ನ್ಯೂಸ್ 18ನ ಒಂದು ಕಳಕಳಿಯಾಗಿರುವಂತದ್ದು. ಒಟ್ಟಾರೆ ವೀಕ್ಷಕರೇ, ಇದಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲ ಬಂತು ಅಂದ್ರೆ ಜನ ಯಾಕೆ ಆತಂಕಿತರಾಗ್ತಾರೆ ಇತ್ತೀಚಿನ ವರ್ಷಗಳಲ್ಲಿ. ಅದ್ರ ಜೊತೆಗೆ ಇನ್ನಷ್ಟು ಭೂಕುಸಿತವಾಗುವಂತ ಒಂದು ಆತಂಕದ ವಾತಾವರಣ ಇರುವಂತ ಜಾಗದಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಯಾವ ರೀತಿ ಅಲರ್ಟ್ ಆಗಿದೆ ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.